ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವು ಮಾಡೋ ಒಂದು ಶೇರ್ ಇಂದ ನಮ್ಮ ಆಶ್ರಮಕ್ಕೆ ಅಡಲ್ಟ್ ಡೈಪರ್ ಸಿಗುತ್ತೆ. ಸೊ ಇಲ್ಲಿರೋ ಕಷ್ಟಗಳು ಒಂದೊಂದು ಸಮಸ್ಯೆ ಅಲ್ಲ, ಪ್ರತಿಯೊಬ್ಬರಿಗೂ ಕಾಯಿಲೆಗಳಿದೆ, ಅವ್ರದೇ ಆದ ತೊಂದರೆಗಳಿದೆ. ಸೊ ದಯವಿಟ್ಟು ನಿಮ್ಗೆ ಯಾರು ಬಡತನದಲ್ಲಿ ಬೆಳೆದಿರ್ತಾರೋ ಅವ್ರಿಗೆ ಮಾತ್ರ ನನ್ನ ಮಾತುಗಳು ಅರ್ಥ ಆಗುತ್ತೆ. ಯಾಕಂದ್ರೆ ಇವ್ರ ಹತ್ರ ಇರೋ ಆಸ್ತಿ ಬೇಕು, ಇವ್ರ ಹತ್ರ ಇರೋ ಹಣ ಬೇಕು, ಬಟ್ ಇವ್ರ ಮಕ್ಳಿಗೆ ಇವ್ರು ಬೇಕಾಗಿಲ್ಲ. ಸೊ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟು ಸ್ನೇಹಿತರೆ, ಎಂತೆಂಥ ವಿಡಿಯೋನ ಶೇರ್ ಮಾಡ್ತೀರಾ, ಇಂಥ ವಿಡಿಯೋನ ಶೇರ್ ಮಾಡಿ. ಸೊ ಇಲ್ಲಿರೋರಿಗೆ ಹೊಟ್ಟೆ ತುಂಬಾ ಊಟನೂ ಸಿಗುತ್ತೆ. ಸೊ ಆದಷ್ಟು ಶೇರ್ ಮಾಡಿ. ಸೊ ಹಾಗೆ ಕೊನೆದಾಗ ನಾನು ಕೇಳ್ಕೊಳೋದಿಷ್ಟೇ, ಇವತ್ತು ಕಷ್ಟ ನನ್ನ ಮಕ್ಕಳು ಅಪ್ಪ ಅಮ್ಮನ ಹೊಡೆದು ಮನೆಯಿಂದ ಈಚೆ ಆಗ್ತಿದ್ದಾರೆ. ಸೊ ಅವ್ರಿಗೆಲ್ಲ ಇಷ್ಟರಲ್ಲೇ ಕಾನೂನು ಕ್ರಮ ಆಗೇ ಆಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು. ಖಂಡಿತವಾಗ್ಲೂ ತಂದೆ ತಾಯಿಯಂದಿರು ಎಷ್ಟೋ ಜನ ನನಗೆ ಫೋನ್ ಮಾಡ್ತಾ ಇದ್ದೀರಾ, ನನ್ನ ಮಕ್ಕಳು ಹಿಂಗ್ ಮಾಡ್ತಿದ್ದಾರೆ, ನನ್ನ ಮಕ್ಕಳು ಹೊಡಿತಿದ್ದಾರೆ, ನನ್ನ ಮಕ್ಕಳು ಆಸ್ತಿ ಅಂತಸ್ನ ಕಿತ್ಕೊಂಡು ಮನೆಯಿಂದ ಈಚೆ ಹಾಕ್ಬಿಟ್ಟಿದ್ದಾರೆ, ಏನಾದ್ರೂ ಹೆಲ್ಪ್ ಮಾಡಿ ಅಂತ ನನ್ನ ತುಂಬಾ ಜನ ಫೋನ್ ಮಾಡ್ತಿದ್ದೀರಾ. ಖಂಡಿತವಾಗ್ಲೂ ನಾನು ಕೂಡ ಮನುಷ್ಯನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಹೆಲ್ಪ್ ಮಾಡಕ್ ಸಾಧ್ಯ. ಖಂಡಿತವಾಗ್ಲೂ ನಾನು ನಿಮ್ಗೆ ಸಹಾಯ ಮಾಡೇ ಮಾಡ್ತೀನಿ. ಹಾಗೆ ಇವತ್ತು ಅಪ್ಪ ಅಮ್ಮನ್ನ ಹೊಡೆದು ಮನೆಯಿಂದ ಆಗ್ತಾ ಇರೋರಿಗೆ ಒಂದೇ ಮಾತು ಹೇಳೋದು, ಸೊ ಖಂಡಿತವಾಗ್ಲೂ ನಿಮ್ಮ ಮೇಲೆ ಕಾನೂನು ಕ್ರಮ ಆಗೇ ಆಗುತ್ತೆ. ಒಂದ್ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಒಳ್ಳೆ ಮಾತಾಗಿ ಹೇಳ್ತೀನಿ, ಅಪ್ಪ ಅಮ್ಮನ್ನ ಯಾರು ಹೊಡೆದು ತಗೊಂಡೋಗಿ ಆಶ್ರಮಕ್ಕೆ ಬಿಡೋದಾಗಿರ್ಲಿ, ರೋಡ್ಗೆ ಬಿಡೋದಾಗಿರ್ಲಿ ಮಾಡಿದಿರೋ, ಸೊ ಆದಷ್ಟು ಬೇಗ ಅವ್ರನ್ನ ಕರ್ಕೊಂಬಂದ್ ಮನೇಲಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆಲ್ಲ ಕಂಪ್ಲೇಂಟ್ ಆಗುತ್ತೆ.